ಹಲೋ ವೀಕ್ಷಕರೇ, ಕೆ ಎಸ್ ಆರ್ ಟಿ ಸಿಯಿಂದ ಶಕ್ತಿ ಯೋಜನೆ ಅಡಿ ಇನ್ನೊಂದು ಸಿಹಿ ಸುದ್ದಿಯನ್ನು ನಮ್ಮ ಒಂದು ಕರ್ನಾಟಕ ಸರ್ಕಾರ ನೀಡಿದೆ. ಅದು ಏನಂತ ಹೇಳ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಸ್ನೇಹಿತರೆ, ಶಕ್ತಿ ಯೋಜನೆಯಿಂದ ಮಹಿಳೆಯರು ತುಂಬ ಉಪಯೋಗಗಳನ್ನು ಪಡ್ಕೊತಾ ಇದ್ದಾರೆ. ನಮ್ಮ ಕೆ ಎಸ್ ಆರ್ ಟಿ ಸಿಯಿಂದ ಬಡ ಮತ್ತು ಮಧ್ಯಮ ವರ್ಗದ ಒಂದು ನಾಗರಿಕರಿಗೆ ತುಂಬ ಅನುಕೂಲ ಆಗ್ತಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಈ ಒಂದು 5 ವಿಶೇಷ ಯೋಜನೆಗಳನ್ನು ತೊಗೊಂಬಂದಿರೋದ್ರಿಂದ ಎಲ್ಲರೂ ಕೂಡ ಇದನ್ನು ಸದುಪಯೋಗ ಪಡ್ಕೊತಾ ಇದ್ದಾರೆ. ತುಂಬ ಜನ ಹೇಳ್ತಾ ಇದ್ದಾರೆ, ಶಕ್ತಿ ಯೋಜನೆಯಿಂದ ವೃದ್ಧರಿಗೆ ಆಗಲಿ ವಿದ್ಯಾರ್ಥಿಗಳಿಗೆ ಆಗಲಿ ತೊಂದರೆ ಆಗ್ತಿದೆ, ಅವ್ರು ಓಡಾಟಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಅದೇನೇ ಇರ್ಬೋದು, ಈ ಶಕ್ತಿ ಯೋಜನೆಯಿಂದ ನಾರಿಮಣಗಳು ಉಚಿತವಾಗಿ ಓಡಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದರಿಂದ ಅವರು ಬಸ್ಸಿನ ಸಂಖ್ಯೆ ಕೂಡ ಹೆಚ್ಚಿರ್ಬೋದು. ಆದ್ದರಿಂದ ಆರ್ಥಿಕವಾಗಿ ಸ್ವಲ್ಪ ಹೊರೆ ಕೂಡ ಬೀಳುತ್ತೆ. ಅದೇನೇ ಇದ್ದರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಇನ್ನೊಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದೆ. ತಮ್ಮ ಕೆ ಎಸ್ ಆರ್ ಟಿ ಸಿ ತನ್ನ ಐಷಾರಾಮಿಯಿಂದಾಗಿ ನಮ್ಮ ದೇಶಾದ್ಯಂತ ಒಂದು ನಂಬರ್ 1 ಸಂಸ್ಥೆ ಅಂತ ಹೇಳಿ ಹೆಸರನ್ನು ಕೂಡ ಪಡ್ಕೊಂಡಿದೆ. ಹಾಗೂ ಕೆ ಎಸ್ ಆರ್ ಟಿ ಸಿ ಸಾರ್ವಜನಿಕ ಸೇವೆಗಾಗಿ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ನಮ್ಮ ಒಂದು ಕರ್ನಾಟಕ ಸರ್ಕಾರ ಒಂದು ಬಸ್ ನಮ್ಮ ಕೆಂಪು ಬಸ್ ಅಂತ ಏನಂತ ಕರಿತೀವಿ ಅಂಥ ಪ್ರಶಸ್ತಿಗಳನ್ನು ಕೂಡ ನಾವು ಗೆದ್ಕೊಂಬಂದಿದ್ದೀವಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಈಗ ತಂದಿರೋಂಥ ಹೊಸ ಪ್ಲ್ಯಾನ್ ಏನಪ್ಪ ಅಂತಂದರೆ, ಹೊಸ ಸ್ಲೀಪರ್ ಸೀಟರ್ ಅನ್ನೋ ಬಸ್ಸನ್ನು ಆರಂಭಿಸಬೇಕು ಅಂತೇಳಿ ನಿರ್ಧಾರನ ಕೈಗೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ಈ ಥರ ಬಸ್ಗಳು ರಸ್ತೆಗೆ ಇಳಿತಿದ್ದು ನೋಡುಗರ ಒಂದು ಐಷಾರಾಮಿಗೆ ಬೆರಗಾಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ಎಷ್ಟು ಸೀಟ್ ಇರ್ಬೋದು ಅಂತ ನೀವು ಕೇಳೋದಾದರೆ, 31 ಸ್ಲೀಪರ್ ಮತ್ತು ಸೀಟರ್ ಬಸ್ಗಳನ್ನು ಸಿದ್ಧಪಡಿಸಲು ನಮ್ಮ ಸರ್ಕಾರ ಈಗಾಗಲೇ ಟೆಂಡರನ್ನು ಕೂಡ ಕೊಟ್ಟಿದೆ. 30 ಅಂದರೆ ಮೇಲ್ಗಡೆ 30 ಜನ, ಕೆಳಗಡೆ 30 ಜನ ಅಂತ ಹೇಳಿ. ಕೆಲವೇ ದಿನಗಳಲ್ಲಿ ಕೂಡ ಈ ಬಸ್ಗಳು ರಸ್ತೆಗಿಳಿಬೋದು. ಇನ್ನೇನು ಸ್ವಲ್ಪ ದಿನಗಳಲ್ಲೇ ಇದನ್ನು ಕೂಡ ಉದ್ಘಾಟನೆಯನ್ನು ಮಾಡ್ತಾರೆ. ಇನ್ನು ಒಂದು ಕೆಳಗಿನ ಸೀಟ್ಗಳು ಆಸನಗಳಾಗಿರ್ತವೆ, ಕೂತ್ಕೊಬೋದಿರುತ್ತೆ. ಮೇಲ್ಗಡೆ ಸೀಟಲ್ಲಿ ಮಲ್ಕೊಬೋದು. ಇದರಲ್ಲಿ ಪ್ರಯಾಣಿಕರು ಒಂದು ಆರಾಮದಾಯಕವಾಗಿ ಪ್ರಯಾಣವನ್ನು ನಡೆಸ್ಬೋದು. ಹಾಗಾದರೆ ಇದರಲ್ಲಿ ಮಹಿಳೆಯರು ಕೂಡ ಪ್ರಯಾಣವನ್ನು ಮಾಡ್ಬೋದಾ, ಉಚಿತವಾಗಿ ಅವ್ರು ಓಡಾಡ್ಬೋದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೌದು. ಇದು ಮಹಿಳೆಯರಿಗಾಗಿ ಈ ಸ್ಲೀಪರ್ ಬಸ್ಗಳನ್ನ ತೊಗೊಂಬಂದಿದ್ದಾರೆ. ತುಂಬ ಲಾಂಗ್ ಜರ್ನಿನ ಮಾಡ್ತಾ ಇರ್ತಾರೆ. ಇಲ್ಲಿಂದ ಎಲ್ಲಾದರೂ ಒಂದು ಟ್ರಾವೆಲ್ ಅಂತ ಮಾಡ್ತಿದ್ದಾರೆ ಅಂದ್ಕೊಳ್ಳಿ, 400 ಕಿಲೋಮೀಟರು. ಆಗ ಅವರು ಕೂತ್ಕೊಳ್ಳೋದಕ್ಕೆ ಆಗಲ್ಲ ಅಂದರೆ ಅವರು ಆರಾಮಾಗಿ ಆರಾಮದಾಯಕವಾಗಿ ಮಲ್ಕೊಬೋದು ಅಂತೇಳಿ ಈ ಯೋಜನೆಯನ್ನು ಜಾರಿಗೆ ತೊಗೊಂಬಂದಿದ್ದಾರೆ. ಇನ್ನು ಈ ಒಂದು ಶಕ್ತಿ ಯೋಜನೆಯಿಂದಾಗಿ ಅನೇಕ ಜನರು ಇಂತಹ ಬಸ್ಗಳನ್ನ ಹುಡುಕ್ತಾ ಇದ್ದರು, ಈ ಥರ ಒಂದು ಆರಾಮದಾಯಕವಾಗಿ ಪ್ರಯಾಣಿಸಬೇಕು ಅಂತ. ಆದರೆ 2023ರಲ್ಲಿ ನಮ್ಮ ಸರ್ಕಾರ ಈ ಪಲ್ಲಕ್ಕಿ ಬಸ್ಸನ್ನು ಬಿಡುಗಡೆ ಮಾಡಿತ್ತು. ಪಲ್ಲಕ್ಕಿ ಬಸ್ನ ಯಾವಾಗ ಬಿಡುಗಡೆ ಮಾಡಿದ್ರು ದಿನದಿಂದ ದಿನಕ್ಕೆ ಆ ಒಂದು ಬೇಡಿಕೆ ಹೆಚ್ಚಾಗ್ತಲೇ ಬರ್ತು. ಹಾಗಂತೇಳಿ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ದಾರೆ, ಇದರಿಂದ ನಾವು ಇದನ್ನೇ ಯೋಚನೆ ಮಾಡಿ ಇದೇ ರೀತಿಯಾಗಿ ನಾವು ಜನಗಳಿಗೆ ನೀಡಬೇಕು ಅಂತೇಳಿ ಹೊಸದಾಗಿ 150 ಬಸ್ಗಳನ್ನ ನಾವು ಬಿಡುಗಡೆ ಮಾಡಿದ್ದೀವಿ. 150 ಬಸ್ಗಳನ್ನ ರಾಜ್ಯಾದ್ಯಂತ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಜಿಲ್ಲೆಗಳು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಕೂಡ 70 70 ಬಸ್ ಇರುತ್ತೆ, ಅದು ಪಲ್ಲಕ್ಕಿ ಬಸ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. 20 ಅಂಬಾರಿ ಮತ್ತು 20 ಒಂದು ಐರಾವತ ಬಸ್ಗಳನ್ನ ಕೂಡ ನಿರ್ಮಾಣ ಹಂತದಲ್ಲಿ ಬಿಡುಗಡೆ ಮಾಡಬೇಕು ಅಂತೇಳಿ ಅವರು ಯೋಚನೆನ ಮಾಡಿದಾರಂತೆ ಸ್ನೇಹಿತರೆ. ಇದು ನಿಜವಾಗ್ಲೂ ಕೂಡ ಸಾರ್ವಜನಿಕರಿಗೆ ಹಿತವಾಗಿ ಅವರು ಯೋಚನೆನ ಮಾಡ್ತಾ ಇದ್ದಾರೆ. ಇದು ಅತ್ಯವಶ್ಯಕ. ಬಸ್ನಲ್ಲಿ ಸಂಚಾರ ಮಾಡ್ತಾ ಇರ್ತೀವಿ, ಆದರೆ ಬಸ್ ಸೀಟೆಲ್ಲ ಕಿತ್ತೋಗಿರುತ್ತೆ, ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಅದರಲ್ಲೂ ಕೂಡ ತುಂಬ ರಶ್ ಇರುತ್ತೆ ಈ ಟೈಮಲ್ಲಿ ಬಸ್ಸಲ್ಲೆಲ್ಲ ಮಹಿಳೆಯರು ಓಡಾಡಿರೋದ್ರಿಂದ. ಆದ್ದರಿಂದ ಸರ್ಕಾರ ಇದನ್ನೆಲ್ಲ ಯೋಚನೆ ಮಾಡಿ ಮುಂದಾಲೋಚನೆಯಾಗಿ ಈ ಥರ ಐರಾವತ ಬಸ್ಗಳಾಗಲಿ ತುಂಬ ಫೆಸಿಲಿಟೀಸ್ ಇರೋ ಬಸ್ಗಳನ್ನ ತೊಗೊಂಬರ್ತಾ ಇದೆ. ಅದರಲ್ಲೂ ಸ್ಲೀಪರ್ ಬಸ್ ಬರ್ತಿದೆ ಅಂತಂದರೆ ವೃದ್ಧರು ತುಂಬ ಓಡಾಡ್ತಾ ಇರ್ತಾರೆ ಬಸ್ಸಲ್ಲಿ, ವಯಸ್ಸಾದವರು ಇರ್ತಾರೆ, ಅಂಗವಿಕಲರು ಇರ್ತಾರೆ. ಅಂಥವರಿಗೆ ಈ ಒಂದು ಬಸ್ ಅನುಕೂಲ ಆಗುತ್ತೆ. ಸ್ಲೀಪರ್ ಬಸ್ಸನ್ನು ಅವರು ಉಚಿತವಾಗಿ ಬಳಸ್ಬೋದು, ಉಚಿತವಾಗಿ ಅವರು ಓಡಾಟವನ್ನು ಮಾಡ್ಬೋದು ಸ್ನೇಹಿತರೆ. ಇದರಿಂದ ಹೇಗೆ ನಾವು ಪಡ್ಕೊಬೋದು ಅಂತಂದರೆ, ಇದಕ್ಕೇನೋ ಸಪ್ರೇಟಾಗಿ ಏನೂ ಅರ್ಜಿಯನ್ನು ಹಾಕೋ ಹಾಗಿಲ್ಲ. ನೀವು ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರನೇ ಇದರಲ್ಲೂ ಕೂಡ ಪ್ರಯಾಣವನ್ನು ಬೆಳೆಸ್ಬೋದು. ನೋಡಿ, ಇದೇ ರೀತಿಯ ಒಂದು ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.